Hello students, my name is Kiran S, Assistant Professor of Management. Now I'm doing 29th session of Tax Management. In this particular session we are going to understand introduction, meaning of house property and learning objectives. We have learning objectives to know meaning of house property and to know the definition of house property. Session outcomes: learners will understand the meaning of house property. Learners will understand the definition of house property. So, meaning of house property. Let me read this for you. Then I am going to explain the particular session or this particular slide. House property consists of any building or land appurtenant thereto, of which the assessee is the owner. The buildings include residential buildings, whether self-occupied or let out for any purpose, office building, factory building, godowns, flats, etc., as long as they are not used for business or profession by owner. So let me explain this particular meaning. Okay, so let us ask to ourselves, what can be called as a building or the house property in terms of tax, and from the taxation point of view, what is going to be the building or the house property? House property means it should be either it is going to be occupied, that means in that building the owner himself is going to reside. ಓಕೆನಾ, ಅಂದರೆ ನಮಗೆ ನಾವೇ ಕ್ವಶನ್ ಮಾಡ್ಕೊಳ್ಳೋದಾದರೆ ಇನ್ಕಮ್ ಟ್ಯಾಕ್ಸ್ ಪ್ರಕಾರ ಯಾವುದು ಹೌಸ್ ಪ್ರಾಪರ್ಟಿ ಅಂತ ಕರೀತಾರೆ ಅಂತ ಹೇಳಿದ್ರೆ, ಮೊದಲನೇದು ಅದು ಯಾವುದೇ ಬಿಲ್ಡಿಂಗ್ ಆಗಿರ್ಬೋದು, ಅದರಲ್ಲಿ ಒಂದು ಓನರು ತಾನೇ ಅದರಲ್ಲಿ ವಾಸ ಮಾಡ್ತಾ ಇರ್ಬೋದು, ಅಥವಾ ಆ ಬಿಲ್ಡಿಂಗ್ನ ಬೇರೆ ಯಾವುದಾದ್ರೂ ಪರ್ಪಸ್ಗೆ ಅದು ರೆಂಟ್ ಮಾಡಿರ್ಬೋದು. ಸೊ ಎನಿ ಬಿಲ್ಡಿಂಗ್ which is going to be used by the owner or that particular house property can be rented or let out for any purpose. ಸೊ ಯಾವ ಪರ್ಪಸ್ಗೆಲ್ಲ ಅವನು ಲೆಟ್ಔಟ್ ಮಾಡ್ಬೋದು, ಅದು ಆಫೀಸ್ ಬಿಲ್ಡಿಂಗ್ ಆಗಿರ್ಬೋದು, ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಆಗಿರ್ಬೋದು, ಅಂದರೆ ಬೇರೆಯವರು ವಾಸ ಮಾಡೋಕ್ಕೋಸ್ಕರ ಆ ಬಿಲ್ಡಿಂಗ್ನ ಕೊಟ್ಟಿರ್ಬೋದು, ಅಥವಾ ಬೇರೆಯವರು ಬಿಸ್ನೆಸ್ ಮಾಡೋಕ್ಕೋಸ್ಕರ ಕೊಟ್ಟಿರ್ಬೋದು, ಅಥವಾ ಬೇರೆಯವರು ಒಂದು ಪ್ರೊಫೆಷನ್ಗೋಸ್ಕರ ಕೊಟ್ಟಿರ್ಬೋದು. ಅದು ಆಫೀಸ್ ಬಿಲ್ಡಿಂಗ್ ಆಗಿರ್ಬೋದು ಅಥವಾ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಆಗಿರ್ಬೋದು. ಅದರಲ್ಲಿ ಅವನೇ ವಾಸ ಮಾಡ್ತಿರ್ಬೋದು, ಅಥವಾ ಬೇರೆಯವರು ಯಾವುದೇ ಪರ್ಪಸ್ಗೆ ಯೂಸ್ ಮಾಡೋಕ್ಕೆ ಅವನು ರೆಂಟ್ ಕೊಟ್ಟಿರ್ಬೋದು. ಓಕೆನಾ, ಅದನ್ನು ನಾವೇನಂತ ಕರಿತೀವಿ ಅಂದರೆ ಹೌಸ್ ಪ್ರಾಪರ್ಟಿ ಅಂತ ಕರಿತೀವಿ. ಇಲ್ಲಿ here we should understand one particular condition: if the house property is used by the owner himself for the purpose of business and profession, this cannot be called as house property. ಅರ್ಥ ಆಯ್ತಲ್ವಾ? ಅದರಲ್ಲಿ ಅಂದರೆ ಯಾವಾಗ ಒಂದು ಹೌಸ್ ಪ್ರಾಪರ್ಟಿನ ಓನರು ತನ್ನ ಒಂದು ಬಿಸ್ನೆಸ್ಗೋಸ್ಕರ, ತನ್ನ ಒಂದು ಪ್ರೊಫೆಷನ್ನ ಕಂಡಕ್ಟ್ ಅಂದರೆ ನಡೆಸೋದಕ್ಕೋಸ್ಕರ ಯೂಸ್ ಮಾಡ್ಕೋತಾನೋ, ಆವಾಗ ಅದನ್ನು ಹೌಸ್ ಪ್ರಾಪರ್ಟಿ ಇನ್ಕಮ್ ಅಂತ ಕರೆಯಲ್ಲ. ಅದು ಬದಲಾಗಿ ಇಟ್ ಈಸ್ ಗೋಯಿಂಗ್ ಟು ಬಿ ಚಾರ್ಜಬಲ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್. ಅರ್ಥ ಆಯ್ತಲ್ವಾ? ತುಂಬ ಕ್ಲಿಯರಾಗಿ ಹೇಳ್ತೀನಿ ನಾನು ಇವಾಗ, ಸಿಂಪ್ಲಿಫೈಡ್ ಮಾಡಿ. ಅದು ಯಾವುದೇ ಬಿಲ್ಡಿಂಗ್ ಆಗಿರ್ಬೋದು, ಒಂದು ಆ ರೆಸಿಡೆನ್ಷಿಯಲ್ ಬಿಲ್ಡಿಂಗಲ್ಲಿ ಓನರ್ ತಾನೇ ವಾಸ ಮಾಡ್ತಿರ್ಬೋದು, ಅಥವಾ ಬೇರೆಯವ್ರು ವಾಸ ಮಾಡೋದಕ್ಕೆ ರೆಂಟ್ ಕೊಟ್ಟಿರ್ಬೋದು. ಬೇರೆಯವ್ರಿಗೆ ಅಂತ ಹೇಳಿದ್ರೆ ಅವರು ವಾಸ ಮಾಡೋಕ್ಕೆ ತೊಗೊಂಡಿರ್ಬೋದು, ಆ ಬಿಲ್ಡಿಂಗ್ನ ಬಿಸ್ನೆಸ್ಗೋಸ್ಕರ ತೊಗೊಂಡಿರ್ಬೋದು, ಅಥವಾ ಪ್ರೊಫೆಷನ್ಗೋಸ್ಕರ ತೊಗೊಂಡಿರ್ಬೋದು. ಅವ್ರು ಯಾವುದೇ ಪರ್ಪಸ್ಗೋಸ್ಕರ ತೊಗೊಂಡಿದ್ರು ಅದನ್ನು ನಾವು ಲೆಟ್ಔಟ್ ಪ್ರಾಪರ್ಟಿ ಅಂತ ಕರಿತೀವಿ. ಯಾವೊಂದು ಕಂಟೆಕ್ಸ್ಟಲ್ಲಿ ಅದು ಹೌಸ್ ಪ್ರಾಪರ್ಟಿ ಆಗಲ್ಲ ಅಂತ ಹೇಳಿದ್ರೆ, ಆ ಒಂದು ಬಿಲ್ಡಿಂಗು ಓನರು ತನ್ನ ಒಂದು ಬಿಸ್ನೆಸ್ಗೋಸ್ಕರ, ಪ್ರೊಫೆಷನ್ಗೋಸ್ಕರ ಯೂಸ್ ಮಾಡ್ಕೊಂಡಿದ್ರೆ ಆವಾಗ ಅದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಗೆ ಬರಲ್ಲ. ಬದಲಾಗಿ ಇನ್ಕಮ್ ಫ್ರಮ್ ಇನ್ಕಮ್ ಆ್ಯಂಡ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ಗೆ ಹೋಗುತ್ತೆ. ಇಲ್ಲಿ ಒಂದು ಪರ್ಟಿಕ್ಯುಲರ್ ವರ್ಡನ್ನು ನಾನು ಯೂಸ್ ಮಾಡಿದ್ದೀನಿ, ಅಪರ್ಟಿನೆಂಟ್ ಅಂತ. ಅಪರ್ಟಿನೆಂಟ್ ಅಂತ ಹೇಳಿದ್ರೆ, ಸೊ ಎನಿಥಿಂಗ್ ದಟ್ ಈಸ್ ಕನೆಕ್ಟೆಡ್ ಟು ದ ಬಿಲ್ಡಿಂಗ್. Okay, it could be a road, okay, and the garage and the compound, a gate, everything which is connected to the main building, that is called as appurtenant thereto. ಓಕೆನಾ, ಈಗ ಆ ಒಂದು ದೊಡ್ಡ ಬಿಲ್ಡಿಂಗ್ಗೆ ಅವನು ಮನೆ ಒಳಗಡೆ ಅದನ್ನು ಕಾರ್ ಅಥವಾ ಏನಾದರೂ ವೆಹಿಕಲ್ಸ್ ಬರೋಕ್ಕೆ ರೋಡ್ ಮಾಡಿರ್ಬೋದು. ಓಕೆ, ಅದು ಆ ಬಿಲ್ಡಿಂಗ್ ಸಂಬಂಧಪಟ್ಟಿರ್ಬೋದು, ಅಂದರೆ ಆ ಸೈಟಲ್ಲೇ ಇರ್ಬೋದು. ಅದೇ ರೀತಿ ಕಾಂಪೌಂಡು, ಕೋರ್ಟ್ ಯಾರ್ಡು, ಇದನ್ನೆಲ್ಲ ನಾವೇನಂತ ಕರಿತೀವಿ ಅಂದರೆ ಅಪರ್ಟಿನೆಂಟ್ ದೇರ್ಟು ಅಂತ. ಅದನ್ನು ಕೂಡ ಹೌಸ್ ಪ್ರಾಪರ್ಟಿ ಅಂತ ಕರಿತೀವಿ. ಓಕೆನಾ, ಇಷ್ಟು ಅರ್ಥ ಆಗಿದೆ. ಸೊ ಮುಂದಿನ ಸ್ಲೈಡ್ಗೆ ಹೋಗೋಣ. ಇಲ್ಲಿ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್. The appurtenant lands may be in the form of approach roads to and from the public streets, motor garage, courtyard, or compound from forming part of the building. But such land is to be distinguished from a separate open plot of land which is not charged under this
head, but under the head income from other sources or income from business and profession as the case may be. So already ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಪರ್ಟನೆಂಟ್ ಮೀನ್ಸ್ ಎನಿಥಿಂಗ್ ಕನೆಕ್ಟೆಡ್ ಟು ದ ಬಿಲ್ಡಿಂಗ್. ಸೊ ಹಿಯರ್ ವಿ ಶುಡ್ ಡಿಸ್ಟಿಂಗ್ವಿಶ್ ಅಪರ್ಟನೆಂಟ್ ಟು ದ ಬಿಲ್ಡಿಂಗ್. ಓಕೆ, ಸೊ ಯಾವುದು ಅಪರ್ಟನೆಂಟ್ ಟು ದ ಬಿಲ್ಡಿಂಗ್ ಅಂತ ಹೇಳಿದ್ರೆ ಅದು ಕಾಂಪೌಂಡ್ ಆಗಿರ್ಬೋದು, ಕೋರ್ಟ್ ಯಾರ್ಡ್ ಆಗಿರ್ಬೋದು, ಅಥವಾ ಗ್ಯಾರೇಜ್ ಆಗಿರ್ಬೋದು. ಇದನ್ನು ನಾವು ಸಪ್ರೇಟ್ ಮಾಡಬೇಕಾಗತ್ತೆ. ಕಾರಣ ಏನಂದರೆ ವಾಟ್ ಎವರ್ ದ ಇನ್ಕಮ್ ದಟ್ ಈಸ್ ಗೋಯಿಂಗ್ ಟು ಬಿ ಜನರೇಟೆಡ್ ಫ್ರಮ್ ದ ಅಪರ್ಟನೆಂಟ್ ಟು ದ ರೆಸಿಡೆನ್ಷಿಯಲ್ ಬಿಲ್ಡಿಂಗ್, that is going to be charged under the business income or the other sources income. Okay, so as the case may be. Okay, if the if building is if the business is happening in the any other site which is connected to the property, then the income is going to be charged under the business profession. Otherwise it will be charged on the other sources. Okay, I hope you got this point. Next, definition of house property. So let us see from the income tax point of view. So what is the definition we have? House property implies a building or buildings with lands connected thereto. It means that it should be a superstructure which is capable of occupation, and the building must be the most prominent part of this said property comprising of land and building. So here if you look at the definition, again already explained in the previous slides. So again I'm going to explain, okay, according to this particular definition. See, house property implies a building or buildings with lands connected thereto. Okay, ಸೊ ಇಲ್ಲಿ ನಾವೇನಂತ ಅರ್ಥ ಮಾಡ್ಕೋಬೇಕಂದ್ರೆ ಈ ಡೆಫಿನೇಷನ್ ಏನು ಹೇಳ್ತಾ ಇದೆ ಅಂದರೆ, ಹೌಸ್ ಪ್ರಾಪರ್ಟಿ ಅಂದರೆ ಅದು ಬಿಲ್ಡಿಂಗ್ ಆಗಿರ್ಬೋದು ಅಥವಾ ಬಿಲ್ಡಿಂಗ್ಸ್ ಆಗಿರ್ಬೋದು, ಮತ್ತು ಅದಕ್ಕೆ ಲ್ಯಾಂಡ್ಸು ಕನೆಕ್ಟ್ ಆಗಿರಿದ್ರು ಕೂಡ ಅದನ್ನು ಕೂಡ ನಾವು ಹೌಸ್ ಪ್ರಾಪರ್ಟಿ ಅಂತ ಕರಿತೀವಿ. It means that it should be a superstructure which is capable of occupation. That means, so whatever the buildings we have, that should be the superstructure. Superstructure means it should be capable for residing. That means we can occupy. Okay, so such building is called as a house property, and the building must be the most prominent part of the said property comprising of land and building. So let us assume there is a huge land. Okay, there we have a building. So here, even if we have a huge ground, the building becomes a prominent one. ಅಂದರೆ ಅರ್ಥ ಆಗುತ್ತಾ ನಿಮಗೆ? ಏನಂತ ಹೇಳಿದ್ರೆ, ಯೂಸ್ ಗ್ರೌಂಡ್ ಇರ್ಬೋದು, ಅದರಲ್ಲಿ ಪ್ರಾಮಿನೆಂಟು ನಾವು ಎಲ್ಲಿ ನಾವು ಬಿಲ್ಡಿಂಗ್ನ ಕನ್ಸ್ಟ್ರಕ್ಟ್ ಮಾಡಿರ್ತೀವೋ ಅದು ಪ್ರಾಮಿನೆಂಟ್ ಆಗಿರುತ್ತೆ. ಯಾಕಂದರೆ ಹೌಸ್ ಪ್ರಾಪರ್ಟಿಗೆ ನಾವು ಇನ್ಕಮ್ ಚಾರ್ಜ್ ಮಾಡಬೇಕಾದ್ರೆ ಅಲ್ಲಿ ಒಂದು ಓನರ್ ರಿಸೈಡ್ ಆಗಿರ್ತಾನೆ ಅಥವಾ ಬೇರೆ ಪರ್ಪಸ್ಗೋಸ್ಕರ ರೆಂಟ್ ಆಗಿರುತ್ತೆ. ಸೊ ಖಾಲಿ ಜಾಗನ ನಾವು ಅಷ್ಟು ಪ್ರಾಮಿನೆಂಟ್ ಅಂತ ಕನ್ಸಿಡರ್ ಮಾಡಲ್ಲ. ಯಾಕಂದರೆ ಅಲ್ಲಿಂದ ನಮಗೆ ಇನ್ಕಮ್ ಜನ್ರೇಟ್ ಆಗೋದು ಮುಖ್ಯ. ಯಾಕಂದರೆ ಇನ್ಕಮ್ ಜನ್ರೇಟ್ ಆದರೆ ಮಾತ್ರನೇ ಟ್ಯಾಕ್ಸ್ ಆಗೋದು. ಅದರಲ್ಲಿ ಪ್ರಾಮಿನೆಂಟ್ ಬಂದು ಯಾವ ಒಂದು ಸೈಟಲ್ಲಿ ಲ್ಯಾಂಡಲ್ಲಿ ಬಿಲ್ಡಿಂಗ್ ಆಗಿರುತ್ತೋ, ಆಮೇಲೆ ಅದು ವಾಸ ಮಾಡೋಕ್ಕೆ ಅದು ಯೋಗ್ಯವಾಗಿರುತ್ತೋ, ಸೊ ಅದನ್ನು ನಾವು ಹೌಸ್ ಪ್ರಾಪರ್ಟಿ ಅಂತ ಕರಿತೀವಿ. ಓಕೆ, ಸೊ ಇಷ್ಟೆಲ್ಲ ನೀವು ಡೀಪಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಕ್ಕಾಗಿಲ್ಲ ಅಂತ ಹೇಳಿದ್ರು ಸಿಂಪಲ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದೇನೆಂದರೆ, ಯಾವುದೇ ಒಂದು ಬಿಲ್ಡಿಂಗು ಅದರಲ್ಲಿ ಒಬ್ಬ ಓನರ್ ವಾಸ ಮಾಡ್ತಾ ಇರ್ಬೋದು ಅಥವಾ ಬೇರೆಯವ್ರಿಗೆ ಲೆಟ್ಔಟ್ ಮಾಡಿರ್ಬೋದು. ಏನಕ್ಕೋಸ್ಕರ ಲೆಟ್ಔಟ್ ಮಾಡಿರ್ಬೋದು ಅಂದರೆ, ಅದರಲ್ಲಿ ಬೇರೆಯವರು ರೆಂಟ್ ಕೊಟ್ಬಿಟ್ಟು ವಾಸ ಮಾಡ್ಬೋದು, ಅಥವಾ ಅದೇ ಬಿಲ್ಡಿಂಗ್ನ ಆಫೀಸ್ಗೋಸ್ಕರ, ಬಿಸ್ನೆಸ್ಗೋಸ್ಕರ, ಪ್ರೊಫೆಷನ್ಗೋಸ್ಕರ ಅಥವಾ ಗೋಡೌನ್ಗೋಸ್ಕರ ಇನ್ನು ಯಾವುದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಓಕೆನಾ? ಬಟ್ ಯಾವ ಸಂದರ್ಭದಲ್ಲಿ ಹೌಸ್ ಪ್ರಾಪರ್ಟಿ ಆಗಲ್ಲ ಅಂತ ಹೇಳಿದ್ರೆ, ಆ ಒಂದು ಬಿಲ್ಡಿಂಗು ಆ ಓನರು ತನ್ನ ಒಂದು ಬಿಸ್ನೆಸ್ಗೋಸ್ಕರ, ತನ್ನ ಒಂದು ಪ್ರೊಫೆಷನ್ಗೋಸ್ಕರ ಯೂಸ್ ಮಾಡ್ಕೊಂಡಿರಬಾರ್ದು. ಓಕೆನಾ? Summary. So I hope you all understood meaning of house property and definition of house property. Let us see how much you have understood in this MCQ. The following conditions must be satisfied to charge the rental income under the head income of house property. The property should consist of any building or land. The assessee should be one of the property. The property should not be used by the owner for the purpose of business or professional purpose. All of the above. So what is you are going to answer? So of course it's all of the above. Okay, ಅಂದರೆ ಇದು ಪ್ರಾಪರ್ಟಿ ಅಂತ ಹೇಳಿದ್ರೆ ಅದರಲ್ಲಿ ಬಿಲ್ಡಿಂಗ್ಸ್ ಇರಬೇಕು, ಅದು ಅಸೆಸಿ ಪ್ರಾಪರ್ಟೀಸ್ ಆಗಿರಬೇಕು, ಮತ್ತು ಅದನ್ನು ದ ಪ್ರಾಪರ್ಟಿ ಶುಡ್ ನಾಟ್ ಬಿ ಯೂಸ್ಡ್ ಬೈ ದ ಓನರು ಒಂದು ಬಿಸ್ನೆಸ್ ಮತ್ತು ಪ್ರೊಫೆಷನ್ ಪರ್ಪಸ್ಗೋಸ್ಕರ ಯೂಸ್ ಮಾಡಿರ್ಬೋದು. ಸೊ ಆಲ್ ಆಫ್ ದಿ ಅಬೌವ್.
Under the head income from house property, the basis of charge is the annual value, quarterly value, half yearly value, none of the above. It's always going to be the annual value. The income from house property is taxable in the hands of the individual even if property is not registered in his name. When the property has been transferred to spouse for inadequate consideration, where the property is transferred to a minor child for inadequate consideration, where the individual holds on impossible state. So andre artha, the income from house property is taxable in the hands of individual even if the property is not registered in his name. ಸೊ ಯಾವ ಒಂದು ಸಂದರ್ಭದಲ್ಲಿ ಒಂದು ಹೌಸ್ ಪ್ರಾಪರ್ಟಿ ತನ್ನ ಹೆಸರಲ್ಲಿ ಇಲ್ಲ ಅಂತ ಹೇಳಿದ್ರು, ಓನರ್ನ ಒಂದು ಹೆಸರಲ್ಲಿ ಇಲ್ಲ ಅಂತ ಹೇಳಿದ್ರು, ಯಾವಾಗ ಅದು ಚಾರ್ಜಬಲ್ ಆಗುತ್ತೆ ಅಂತ ಇದು ಕ್ವೆಶನ್. ಅಂದರೆ ಅರ್ಥ, ಅದು ಯಾವುದೋ ಒಬ್ಬ ವ್ಯಕ್ತಿಗೆ ಸೇರಿರೋ ಒಂದು ಬಿಲ್ಡಿಂಗ್ ಆಗಿರುತ್ತೆ ಅಥವಾ ಹೌಸ್ ಪ್ರಾಪರ್ಟಿ ಆಗಿರುತ್ತೆ. ಆದರೆ ಅವನ ಹೆಸರಲ್ಲಿ ಅದು ರಿಜಿಸ್ಟರ್ ಆಗಿರಲ್ಲ, ಅದು ಬೇರೆಯವ್ರ ಹೆಸರಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಆದರೂ ಕೂಡ ಅವನೇ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ನ ಕಟ್ಟಬೇಕಾಗತ್ತೆ. ಸೊ ಇಟ್ ಈಸ್ ಚಾರ್ಜಬಲ್ in the hands of the individual in whose name the building is not registered. ಸೊ ಯಾವ ಕೇಸಲ್ಲಿ ಅವನೇನಾದರೂ ತನ್ನ ಹೆಂಡತಿಗೆ ಇನ್ಅಡಿಕ್ವೇಟ್ ಕನ್ಸಿಡ್ರೇಷನ್ ಅಂದರೆ ತುಂಬ ಬೆಲೆ ಮಾರ್ಕೆಟ್ ರೇಟಲ್ಲಿ ತುಂಬ ಬೆಲೆ ಬಾಳೋದನ್ನ ತುಂಬ ನಾಮಿನಲ್ ಅಮೌಂಟ್ಗೆ ಅವನು ತನ್ನ ಹೆಂಡತಿಗೆ ಟ್ರಾನ್ಸ್ಫರ್ ಮಾಡಿರ್ಬೋದು. ಅಥವಾ ಮೈನರ್ ಚೈಲ್ಡ್, ಇನ್ನೂ 18 ವರ್ಷ 21 ವರ್ಷ ಆಗದೇ ಇರೋ ಒಂದು ಮಗುಗೆ ಅವನು ಆ ಪ್ರಾಪರ್ಟಿನ ರಿಜಿಸ್ಟರ್ ಮಾಡಿರ್ಬೋದು. ಯಾಕಂದರೆ ಆ ಮಗುಗೆ ಕೆಪಾಸಿಟಿ ಇರಲ್ಲ, ಅದೊಂದು ಟ್ಯಾಕ್ಸ್ನ ಕಟ್ಟೋವಂಥ ಒಂದು ಎಬಿಲಿಟಿ ಇರಲ್ಲ. ಸೊ ಆ ಸಂದರ್ಭ. ಆಮೇಲೆ ವೇರ್ ದ ಇಂಡಿವಿಜುವಲ್ ಹೋಲ್ಡ್ಸ್ ಆನ್ ಇಂಪೋರ್ಟಬಲ್ ಎಸ್ಟೇಟ್. ಸೊ ಅಫ್ಕೋರ್ಸ್ ಇಟ್ ಈಸ್ ಆಲ್ ದಿ ಎಬೋವ್. ಯಾಕಂದರೆ ವೈಫ್ಗೆ ಅವನು ಅದು ಬೇರೆಯವ್ರು ಆಗಲ್ಲ, ಯಾಕಂದರೆ ಡಿಪೆಂಡೆಂಟ್ ಆಗಿರ್ತಾಳೆ ಅವಳು. ಸೊ ಇನ್ಅಡಿಕ್ವೇಟ್ ಕನ್ಸಿಡರೇಷನ್ ಕೊಟ್ಟಿರ್ಬೋದು ಅಥವಾ ಮೈನರ್ ಚೈಲ್ಡಿಗೆ ಕೊಟ್ಟಿರ್ಬೋದು. ಇನ್ನೊಂದು ವೇರ್ ದ ಇಂಡಿವಿಜುವಲ್ ಹೋಲ್ಡ್ಸ್ ಆನ್ ಇಂಪೋರ್ಟಬಲ್ ಎಸ್ಟೇಟ್. ಸೊ ಎಲ್ಲ ಸಂದರ್ಭದಲ್ಲೂ ಅದೇನಾಗಿರುತ್ತೆ ಅಂದರೆ ಇನ್ಕಮ್ ಫ್ರಮ್ ದ ಹೌಸ್ ಪ್ರಾಪರ್ಟಿ ಇಸ್ ಚಾರ್ಜಬಲ್ ಅಂಡರ್ ದ ಇಂಡಿವಿಜುವಲ್ ಇನ್ ಹೂಸ್ ನೇಮ್ ದ ಪ್ರಾಪರ್ಟಿ ಇಸ್ ನಾಟ್ ರಿಜಿಸ್ಟರ್ಡ್. An individual is considered as a owner of the house property for the purpose of charging tax to a member of cooperative society, company or AOP to whom a building or a part thereof is allotted or leased under a house building scheme of the society. An individual who transfers house property without an adequate consideration to his owner spouse or to minor child, the holder of importable estate. All of the above. It is all of the above. So Mr. R owns a house property. He lent it to Lakshman at 11,000 per month. Lakshman sublet it to Mr. M on monthly rent of 21,000 per month. Rental income of Ram is taxable under the head. So carefully you go through this again, you understand this. Mr. R owns a house property and he lent it to the Lakshman. So Lakshman becomes tenant to the R's property, okay, at 11,000. Again the Lakshman, the building which he has taken for a rent, it will be sublet. Sublet means after taking the rent, that will be sublet to the Mr. M, okay, and monthly rent of 21,000. So per month. Rental income of Ram is taxable under the head. So Ram income ಯಾವ ಒಂದು ಹೆಡ್ಡಲ್ಲಿ ಅದು ಇನ್ಕಮ್ ಟ್ಯಾಕ್ಸ್ನ ಕಟ್ಟಬೇಕಾಗತ್ತೆ ಅಂತ. So income from salary, income from other sources, income from house property, income from business. So it is of course income from business, because once we let out, being a owner, once we let out the house property to anyone, so it is irrelevant for us what he is going to do, whether he is going to sublet that property, okay. For us it is the income from house property, okay. So these are the reference books you have, and thanks for listening. I hope you understood this particular session.